ಮುಂದಿನ ತನಿಖೆ ಹೇಗೆ ಅನ್ನೋ ಬಗ್ಗೆ ಎಸ್ಐಟಿ ತಂಡದ ತಯಾರಿ ಒಂದು ಕಡೆ. ಸಭೆ ನಡೆಸಿ ಎಸ್ಐಟಿಯ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಸಲಹೆ ಕೊಡಲಿದ್ದಾರೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಈಗಾಗಲೇ ಸರಣಿ ಸಭೆಗಳನ್ನು ಕೂಡ ಮಾಡಿದ್ದಾರೆ. ಪ್ರಣವ್ ಮೊಹಾಂತಿ ಅವರ ನೇತೃತ್ವದಲ್ಲಿ ಅನುಚೇತ್, ಜಿತೇಂದ್ರ ಕುಮಾರ್ ಸರಣಿ ಸಭೆಗಳನ್ನು ಮಾಡಿದ್ದಾರೆ. ಇವರಿಂದ ಮಾಹಿತಿಯನ್ನ ಮೊಹಾಂತಿ ಅವರು ಪಡ್ಕೊಂಡಿದ್ದಾರೆ. ಕೇಸಿನ ತನಿಖೆಯ ಪ್ರಗತಿ ಕುರಿತು ಮಾಹಿತಿ ಪಡ್ಕೊಂಡಿದ್ದಾರೆ. ಮತ್ತೆ ಮುಂದಿನ ತನಿಖೆ ಹೇಗೆ ಅನ್ನೋದರ ಬಗ್ಗೆ ಚರ್ಚೆಗಳನ್ನು ಮಾಡಿದ್ದಾರೆ, ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಕಿರಣ್, ಈಗ GPR ಬಳಸಬೇಕು ಅಂದ್ರೆ ಅದಕ್ಕಿರುವಂತಹ ಸವಾಲು ಅಥವಾ ಅನುಮಾನಗಳೇನು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಹಾಗಿದ್ರೆ ಮುಂದಿನ ತನಿಖೆ ಹೇಗೆ? ಪಾಯಿಂಟ್ ನಂಬರ್ 13ರಲ್ಲಿ ಮ್ಯಾನ್ಯುವಲ್ ಆಗಿ ಮಾಡ್ತಾರೋ GPR ಬಳಸ್ತಾರೋ ಅದು ಓಕೆ. ಇದಾದ ನಂತರ ಮುಂದಿನ ತನಿಖೆಯ ಆಯಾಮಗಳ ಕುರಿತು ಏನ್ ನಿರ್ಧಾರ ಮಾಡಿಕೊಂಡಿದ್ದಾರೆ? ವಿಜಯ್, SIT ಮುಂದೆ ಹಲವಾರು ಆಯಾಮಗಳು ಮತ್ತು ಹಲವಾರು ಆಪ್ಷನ್ಸ್ಗಳಿದಾವೆ ಯಾವ ರೀತಿ ತನಿಖೆ ಮಾಡಬಹುದು ಅಂತ. ಈಗಾಗಲೇ ಒಂದು ಏನು ಪ್ಲಾನ್ ಆಫ್ ಆಕ್ಷನ್ ಅನ್ನ ಹಾಕೊಂಡಿದ್ರು, ಅದೇ ರೀತಿ ಈಗ ಈ ತನಿಖೆ ನಡೀತಾ ಇರುವಂತದ್ದು. ಈಗಾಗಲೇ ನಿನ್ನೆ SIT ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಾಂತಿ ಅವರು ಬಂದಿದ್ರು, ಹಾಗೇನೆ DIG ಅನುಚೇತ್ ಅವರು ಬಂದಿದ್ರು. ಅವರು ಕೆಲವು ಅಧಿಕಾರಿಗಳೊಟ್ಟಿಗೆ ಸಭೆ ನಡೆಸಿದ್ದಾರೆ. ಒಂದು ಮ್ಯಾರಥಾನ್ ಸಭೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿನ್ನೆ ಏನು ವರ್ಕ್ ಇರಲಿಲ್ಲ, ಆದ್ರೆ ಸಭೆಗಳನ್ನು ನಡೆಸಿ ಎಲ್ಲ ಒಂದು ರೂಪುರೇಷೆಯನ್ನ ಅವರು ಪ್ಲಾನ್ ಮಾಡ್ಕೊಂಡಿರುವಂತದ್ದು, ಯಾವ ರೀತಿ ಈ ತನಿಖೆ ನಡಿಬೇಕು ಅಂತ. ಈಗಾಗಲೇ 13 ಸ್ಥಳಗಳನ್ನ ಆತ ಯಾರು ದೂರುದಾರ ಇದ್ದಾನೆ, ಅನಾಮಿಕ ದೂರುದಾರ, ಆತ 13 ಸ್ಥಳಗಳನ್ನ ಗುರುತಿಸಿದ್ದ. ಹಾಗೇನೆ ಅದರಲ್ಲಿ ಇನ್ನೊಂದು ಜಾಗದಲ್ಲಿ ಕೂಡ ಈ ಅಸ್ಥಿಪಂಜರ ಸಿಕ್ಕಿದ ಹಿನ್ನೆಲೆಯಲ್ಲಿ, ಅಂದ್ರೆ ಭೂಮಿಯ ಮೇಲ್ಭಾಗದಲ್ಲಿ ಸಿಕ್ಕಿದ ಹಿನ್ನೆಲೆಯಲ್ಲಿ ಅದಕ್ಕೂ ಕೂಡ ನಂಬರ್ ಕೊಡಲಾಗಿದೆ 14 ಅಂತ, 14. ಅದರ ನಂತರ ಈಗ ಮುಂದೇನು ಅನ್ನೋದು, ಆತನನ್ನ ಕರ್ಕೊಂಡು ಬಂದು ಮತ್ತೆ ವಿಚಾರಣೆ ಮಾಡೋದಾ, ಅಥವಾ ಆತನನ್ನ ಬೇರೆ ಸ್ಥಳಗಳನ್ನ ಆತ ಮತ್ತೆ ಗುರುತಿಸಲಿಕ್ಕೆ ಹೋಗ್ತಾನ, ಅಥವಾ ಯಾವ್ದಾದ್ರು ತೋರಿಸ್ತಾನ, ತಾನು ಎಲ್ಲಿ ಶವಗಳನ್ನ ಹೊತ್ತೊಕ್ಕಿದ್ದೇನೆ ಅನ್ನೋದನ್ನ ಮತ್ತೆ ತೋರಿಸ್ತಾನ ಅನ್ನೋದು ನೋಡಬೇಕು. ಆದ್ರೆ ಹಲವಾರು ಆಪ್ಷನ್ಸ್ಗಳು ಇದಾವೆ. ಆದ್ರೆ ಒಂದು, ಆತ ತನ್ನ ದೂರಿನಲ್ಲಿ ಹಾಗೆ ತನ್ನ ದೂರಿನ ಪತ್ರದಲ್ಲಿ ಹೇಳಿರುವಂತೆ ಆತ ಕಲ್ಲೇರಿಯ ವಿಚಾರವನ್ನ ಆತ ಮೆನ್ಷನ್ ಮಾಡಿದ್ದ. ಕಲ್ಲೇರಿಯಲ್ಲಿ ಒಂದು ಅಪ್ರಾಪ್ತ ಬಾಲಕಿಯ ವಿಚಾರವನ್ನ ಇದು ಮಾಡಿದ್ದ. ಯಾಕಂದ್ರೆ ರೇಪ್ ಆದಂತಹ ಸ್ಥಿತಿಯಲ್ಲಿ ಆ ಬಾಡಿ ಸಿಕ್ಕಿತ್ತು, ಅದನ್ನ ತಾನು ಹೂತಾಕಿದ್ದೆ. ಸ್ಕೂಲ್ ಬ್ಯಾಗ್ ಇತ್ತು, ಸ್ಕೂಲ್ ಬ್ಯಾಗ್ ಕೂಡ ಅದರಲ್ಲಿ ಮೃತದೇಹ ಒಟ್ಟಿಗೆ ಹೂತಾಕಿದೆ ಅಂತ ಆತ ಮೆನ್ಷನ್ ಮಾಡಿದ್ದ. ಅದೇ ರೀತಿ ಹಲವಾರು ವಿಷಯಗಳನ್ನ ಆತ ಅದರಲ್ಲಿ ಮೆನ್ಷನ್ ಮಾಡಿದ್ದ. ಕೆಲವು ಸ್ಥಳಗಳ ಬಗ್ಗೆನೂ ಮೆನ್ಷನ್ ಮಾಡಿದ್ದ. ಆ ಸ್ಥಳಗಳ ಗುರುತಿಸುವಿಕೆಗೂ SIT ಮುಂದಾಗುತ್ತಾ, ಆತನ ಕರ್ಕೊಂಡೋಗಿ ಎಲ್ಲೆಲ್ಲೇ ಆ ಸ್ಥಳಗಳಿದ್ದಾವೆ ಅದನ್ನ ಮಾರ್ಕ್ ಮಾಡಿ ಅದಕ್ಕೂ ಕೂಡ ನಂಬರ್ಸ್ ಕೊಟ್ಟು ಅಲ್ಲಿ ಕೂಡ ಈ ಪರಿಶೋಧನೆ ನಡೆಸುತ್ತಾ ಕಾದ್ ನೋಡಬೇಕು. ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.